रक्षा जैकेट में हवा भरने। यदि आप ओवरविंग द्वार से बाहर निकल रहे हैं तो रक्षा जैकेट में ಸೊಪ್ಪು ಕುಡಿದಿದ್ದು ಒಂಥರ ಇನ್ನೂ ಗಂಟ್ಲಲ್ಲಿ ವಾಂತಿ ಬರೋ ಥರನೇ ಇದೆ ನನಗೆ ನಿಜ ದೇವರಾಣೆ 300 ರೂಪಾಯಿ ಕೊಟ್ಟೆ ನನಗಂತೂ ಹುಚ್ಚಿಡಿತೈತೆ ಬಪ್ಪ. ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕಪ್ಪ, ಅದು ವೆಯ್ಟ್ ಇದ್ದರೆ ಹುಡುಗಿರಿಗೆಲ್ಲ ಎತ್ತಕ್ಕೆ ಆಗಲ್ಲ ಅಲ್ವಾ ಚಿನಿ? ನನಗಂತೂ ಆನಂದ ಚಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನಗೆ ಇವತ್ತು ಫುಲ್ ಖುಷಿಯಾದ ದಿನ. ಏನಕ್ಕಪ್ಪ ಅಂತಂದರೆ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಜರ್ನಿ ಇವತ್ತು. ಈ ನನ್ನ ಜರ್ನಿ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ಆವಾಗ ನನಗೆ ಹೇಗೆ ಮಾಡಬೇಕು, ಇನ್ನೂ ಇಂಪ್ರೂವ್ ಆಗಬೇಕಾ, ಇಲ್ಲೇ ಯಾವ ಥರ ಮಾಡ್ಬೋದು ಅನ್ನೋದೆಲ್ಲ ನನಗೆ ಗೊತ್ತಾಗುತ್ತೆ. ಇವಾಗ ನಾವು ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಬಂದ್ವಿ. ನಾವು ಬಂದಿದ್ದು ಕೃಷ್ಣಗಿರಿಯಿಂದ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ. ಇಲ್ಲಿಂದ ಹಸ್ಬೆಂಡ್ ಒಂದು ಟ್ರಾಲಿ ತೊಗೊಂಡಿದ್ದಾರೆ. ಇಲ್ಲಿ ಟ್ರಾಲಿ ತೊಗೊಂಡು ನಮ್ದು ಏನೇನು ಲಗೇಜ್ಗಳಿದೆ ಅದೆಲ್ಲನೂ ಅದರಲ್ಲಿ ಇಟ್ಕೊಂಡು ಹೋಗೋಣ ಅಂಥೇಳಿ ಅದರಲ್ಲಿ ಇಡ್ತಾ ಇದ್ದಾರೆ. ಈಗ ಮೊದಲು ಬೋರ್ಡಿಂಗ್ ಪಾಸ್ ತೊಗೊಬೇಕು. ಈಗ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಹೋಗ್ತಿದ್ದೀವಿ. ಒಂದು ಕಡೆ ಫುಲ್ ಖುಷಿ, ಒಂದು ಕಡೆ ಒಂಥರ ನಿದ್ರೆ ಇಲ್ವಲ್ಲ ಅನ್ನೋ ಥರ. ಅಂದರೆ 24 hours ಡೇ ಕೂಡ ನಾವು ನಿದ್ರೆ ಮಾಡಲಿಲ್ಲ. ಇವಾಗ ಮಿಡ್ನೈಟು 12 o'clockಗೆ ನಾವು ಮನೆ ಬಿಟ್ಟಿದ್ದು. ಇಲ್ಲಿ ಏರ್ಪೋರ್ಟ್ ಬರೋ ಅಷ್ಟರಲ್ಲಿ ನಾವು 3 o'clock ಆಯಿತು. ಆದ್ರೂ ಒಂಥರ ಇದು ಫಸ್ಟ್ ಜರ್ನಿ ಅಲ್ವಾ ನಂದು, ಇಂಟರ್ನ್ಯಾಷನಲ್ ಜರ್ನಿ. ಅದು ನನ್ನ ಡ್ರೀಮ್ ಆಗಿತ್ತು ಕೂಡ. ಅದನ್ನು ನನ್ನ ಹಸ್ಬೆಂಡ್ ನನಗೆ ಫುಲ್ಫಿಲ್ ಮಾಡಿದ್ರು. ಹಾಗೆ ನಮ್ಮ ಅಮ್ಮ ಕೂಡ ಬಂದಿದ್ದರು, ಅಂದರೆ ಹಸ್ಬೆಂಡ್ ತಾಯಿ ಇವರು. ಅವರು ಕೂಡ ಏರ್ಪೋರ್ಟ್ಗೆ ಮಿಡ್ನೈಟಲ್ಲಿ ಪಾಪ ನಿದ್ರೆ ಎಲ್ಲ ಬಿಟ್ಟು ನಮಗೋಸ್ಕರ ಕಳ್ಸೋಕ್ಕೆ ಅಂತ ಹೇಳಿ ಅವರು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಮಾವ ಅವರು ಕೂಡ ಇಬ್ಬರು ಬಂದಿದ್ದರು. ಜೊತೆಗೆ ಡ್ರೈವರ್, ನಮ್ಮ ಕಾರ್ ಡ್ರೈವರ್ ಅವರು ಬಂದಿದ್ದರು. ಆಗ ಬ್ಯಾಗೇಜ್ ಕೌಂಟರ್ ಇದೇ ಬ್ಯಾಗೇಜ್ ಕೌಂಟರು. ನೀವು ಇಲ್ಲೇನಾದರೂ ಬ್ಯಾಗ್ಗಳು, ಲಗೇಜ್ ಏನಾದರೂ ತೊಗೊಂಡಿದ್ರೆ ನಮಗೆ ದುಬೈ ಆಗಿರೋದ್ರಿಂದ ನಮಗೆ ಈಚ್ ಪರ್ಸನ್ 30 kg ಅಷ್ಟು ತೊಗೊಂಡು ಹೋಗ್ಬೋದು. ಆ ಥರ ಇತ್ತು. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಲ್ಲ, ಹೀಗೆ ನಾವೇ ಬೇಗ. ನನಗಂತೂ ಆನಂದ ಚಿನಿ. ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇದೆಯಲ್ಲ, ಸರಿ ನಮ್ಮ ಗೇಟನ್ನು ಓಪನ್ ಮಾಡೋದಕ್ಕೆ ಅಂತ ಹೇಳಿ ನಾವು ಮತ್ತೆ ಅಮ್ಮನ ಮತ್ತು ಅವ್ರ ಮಾವನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು, ಅವ್ರು ಇನ್ನೂ ಹೋಗಿರಲಿಲ್ಲ, ಇನ್ನೂ ಅಲ್ಲೇ ನಿಂತ್ಕೊಂಡಿದ್ರು, ನಮ್ಮನ್ನೇ ನೋಡ್ತಾ ಇದ್ರು, ಹೊರಗಡೆಯಿಂದ ಕಾಣಿಸ್ತಿತ್ತು ಅಂತ ಹೇಳಿಬಿಟ್ಟು ಸರಿ ನಾವು ಅವ್ರಿಗೊಂದು ಬಾಯ್ ಅಂತ ಹೇಳ್ಬಿಟ್ಟು ಬರೋಣ ಅಂತೇಳಿ ಮತ್ತೆ ನಾವು ಈ ಗೇಟ್ ಹತ್ರ ಬಂದ್ವಿ. ಅಲ್ಲಿಂದ ನಾನು ಇವಾಗ ಝೂಮ್ ಹಾಕಿದ್ದೀನಿ, ಅಮ್ಮ ಮತ್ತು ನಮ್ಮ ಅವ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ನಾವು ಬಾಯ್ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊರಡೋಣ ಅಂತ ಬಂದ್ವಿ. ಇವಾಗ ನಾವು ಬ್ಯಾಗೇಜ್ ಕೌಂಟ್ರ್ ಹತ್ರ ಬಂದು ಅದನ್ನೆಲ್ಲ ಬ್ಯಾಗೇಜ್ನ ಅಲ್ಲಿ ವೆಯ್ಟ್ ಎಲ್ಲ ಹಾಕ್ತಿದ್ದಾರೆ. ಅದು ಇಲ್ಲಿಂದ ಮೂವ್ ಆಗುತ್ತೆ. ಅದನ್ನು ನಾವು ದುಬೈ ಏರ್ಪೋರ್ಟಲ್ಲಿ ತೊಗೊಳ್ಬೋದು. ಈಗ ಆಗ್ತಾ ಇದ್ದಾರೆ ಹಸ್ಬೆಂಡ್, ನೋಡ್ಬೋದು ನೀವು ಇಲ್ಲಿ. ಏನಿಲ್ಲ, ನೋಡಿದ್ಯಲ್ಲ ನೀನೆ. ಇವಾಗ ಬೋರ್ಡಿಂಗ್ ಪಾಸ್ ನಂದು ಮತ್ತು ಹಸ್ಬೆಂಡೆಲ್ಲ ತೊಗೊಂಡು ನಾವು ಒಳಗಡೆ, ಅಂದರೆ ಇಮಿಗ್ರೇಷನ್ ಇರುತ್ತೆ, ನಮಗೆ ಇಮಿಗ್ರೇಷನ್ ಮಾಡೋದಿರುತ್ತೆ. ಇಮಿಗ್ರೇಷನ್ ಮುಗಿಸ್ಕೊಂಡೆ ನಾವು ಮುಂದೆ ಮೂವ್ ಆಗಬೇಕಾಗುತ್ತೆ. ಇಲ್ಲಿ
ಏನೇನು ಕೇಳ್ತಾರೆ ಇಮಿಗ್ರೇಷನಲ್ಲಿ ಅಂತ ಹೇಳಿದ್ರೆ, ಮೊದಲು ಬೋರ್ಡಿಂಗ್ ಪಾಸ್ ಇರಬೇಕು, ಪಾಸ್ಪೋರ್ಟ್ ಇರಬೇಕು, ವೀಸಾ ಇರಬೇಕು, ನೆಕ್ಸ್ಟ್ ಬಂದು ನಿಮಗೆ ರಿಟರ್ನ್ ಟಿಕೆಟ್ ಯಾವಾಗ ಬುಕ್ ಮಾಡಿದ್ದೀರಾ ಅಂತ ಇರಬೇಕು, ಅಲ್ಲಿ ಹೋಗಿ ಎಲ್ಲಿ ಸ್ಟೇ ಮಾಡ್ತೀರಾ ಅನ್ನೋದನ್ನು ಇರಬೇಕಾಗುತ್ತೆ. ಅವ್ರು ಕೇಳೋ ಕ್ವಶನ್ಸ್ಗೆ ನೀವು ಕಾನ್ಫಿಡೆಂಟಾಗಿ ನೀವು ಆನ್ಸರ್ ಕೊಟ್ಟರೆ ಅವರು ಆರಾಮಾಗಿ ಅದಕ್ಕೆ ಇಮಿಗ್ರೇಷನ್ ಡನ್ ಅಂತ ಸೀಲ್ ಹಾಕಿ ಕೊಟ್ಬಿಡ್ತಾರೆ ಪಾಸ್ಪೋರ್ಟ್ಗೆ. ನನಗೆ ಲಕ್ಕಿಲಿ ಯಾರೂ ಏನು ಕ್ವಶನ್ನೇ ಕೇಳಲಿಲ್ಲ. ಇಲ್ಲಿ ನಂದು ಇಮಿಗ್ರೇಷನ್ ಮುಗೀತು. ನೆಕ್ಸ್ಟ್ ನಾವು ಬಂದಿದ್ದು ಎಲೆಕ್ಟ್ರಿಕ್ ಐಟಮ್ಗಳನ್ನ ಎಲ್ಲ ಸ್ಕ್ಯಾನ್ ಮಾಡ್ತಾರೆ ಇಲ್ಲಿ. ಸೊ ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನ ಎಲ್ಲ ನಾವು ಏನೇನು ತಂದಿದ್ದೀವಿ ಅಂತ ಹೇಳಿಬಿಟ್ಟು ನಾವಿಲ್ಲಿ ಇಲ್ಲೆಲ್ಲ ಫುಲ್ ಎಲೆಕ್ಟ್ರಿಕ್ ಐಟಮ್ಸು. इलेक्ट्रॉनिक डिवाइस का प्राइस, बैग का प्राइस. ಇದರಲ್ಲೂ ಇದೆ ಅಲ್ವಾ ಚಿನಿ? ಈ ಬ್ಯಾಗಲ್ಲೂ ಇದೆ. ಮೊಬೈಲ್ ಇಡು. ಇವಾಗ ನಾವು ಇಟ್ಟಿದ್ದು ಎಲೆಕ್ಟ್ರಿಕ್ ಐಟಮ್ಸ್ಗಳೆಲ್ಲ ಈ ಕಡೆ ಬಂತು ನೋಡಿ, ಹೀಗೆ ಬರುತ್ತೆ. ಆವಾಗ ನಾವು ಅದನ್ನೆಲ್ಲ ತೊಗೊಂಡು ನಮ್ಮ ಬ್ಯಾಗ್ ಒಳಗಡೆ ಎಲ್ಲ ಹಾಕ್ಕೊಂಡು ನಾವು ಫ್ಲೈಟ್ ಹತ್ರ ಹೋಗ್ಬೇಕಾಗುತ್ತೆ ವೆಯ್ಟ್ ಮಾಡೋಕ್ಕೆ. ಬನ್ನಿ ಈಗ ಹಾಕ್ಕೊಳ್ಳೋಣ ಬ್ಯಾಗ್ ಒಳಗಡೆ. ಹಾಕ್ಕೊಳ್ಳೋಣ ಬ್ಯಾಗಲ್ಲಿ. ಮೊಬೈಲ್ ತಗೊಂಡ್ಯಾ? ನಿನ್ನ ಲ್ಯಾಪ್ಟಾಪಲ್ಲಿ ಅದು ಸೇಮ್ ಟ್ರೇ ಕಲರೇ ಐತಲ್ಲ ಚಿನ್ನಿ, ಗೊತ್ತೇ ಆಯ್ತಾ ಎಲ್ಲ ನಿನ್ನ ಲ್ಯಾಪ್ಟಾಪ್ ಅದ್ರೊಳಗಡೆ ಇರೋದು ಅಲ್ವಾ? ವಾವ್, ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಮಾತ್ರ ಸೂಪರಾಗಿದೆ ನೋಡೋಕ್ಕೆ. ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ, ಒಳಗಡೆ ಬಂದರೆ ಏನು ಅಷ್ಟೊಂದು ಸ್ಟ್ರೆಸ್ಸೇ ಆಗೋದಿಲ್ಲ. ಎಲ್ಲ ನೀರೆಲ್ಲ ಹೋಗ್ತಾ ಇದೆ ನೋಡಿ, ಇಲ್ಲಿ ವಾಟರ್ ಫ್ಲೋ ಇದೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ, ಎಷ್ಟು ನೀಟಾಗಿ ಪೀಸಾಗಿ, ಎಷ್ಟು ಡೆಕೋರೇಟಿವ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ, ಸಖತ್ತಾಗಿದೆ. ಎಲ್ಲ ಅದೆಲ್ಲ ನ್ಯಾಚುರಲ್ ಪ್ಲ್ಯಾಂಟ್ಸ್ಗಳು ಮೇಲೆ ಹಾಕಿರೋದೆಲ್ಲನೂ, ಇಲ್ಲೂ ಕೂಡ ಹಾಕಿರೋದೆಲ್ಲ ನ್ಯಾಚುರಲ್ ಪ್ಲ್ಯಾಂಟ್ಸೇ. ಯಾವುದೇ ಎಷ್ಟು ನೀಟಾಗಿದೆ ಅಲ್ವಾ ಚಿನ್ನಿ, ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಂ ಹಾಂ ಹಾಂ, ನೋಡೋಕ್ಕೆ ಒಂದು ಖುಷಿ. ಹೆಂಗೆ ಹಂಗೇನೆ ನಮಗೂ ಬ್ಯಾಗ್ ಇಟ್ಕೊಂಡ್ರೆ ಕೊಡು, ನಾನು ಇಟ್ಕೊತೀನಿ. ಇಲ್ಲ ಲ್ಯಾಪ್ಟಾಪ್ ಬೇಕು ಒಂದು ಅಲ್ಲಿ ಇಟ್ಬಿಟ್ಟೋಣ ಬೇಕಾದ್ರೆ. ಎಲ್ಲ ನಮ್ಮ ಮಮ್ಮಿ ಹೇಳೈತೆ ಎಲ್ಲ ವಿಡಿಯೋ ಮಾಡಿ ನನಗೆ ಕಲಿಸ್ಬೇಕು ನೀನಂತ ಮಮ್ಮಿ. ಹಾಗೆ ಇಲ್ಲಿ ಅಲ್ಲಲ್ಲಿ ಇನ್ಫಾರ್ಮೇಷನ್ಗಳು ಹಾಕಿರ್ತಾರೆ, ನೀವು ಇದನ್ನು ನೋಡಿಕೊಂಡು ಮೂವ್ ಆಗ್ಬೋದು. ಇಲ್ಲೆಲ್ಲಿ ಮತ್ತು ಯಾವ ಗೇಟಿಗೆ ಎಷ್ಟು ಮಿನಿಟ್ಸು ವಾಕೇಬಲ್ ಡಿಸ್ಟೆನ್ಸ್ ಇದೆ ಅದೆಲ್ಲ ನೋಡಿಕೊಂಡು ನೀವು ಓಡ್ಬೋದು ಅಲ್ಲಿಂದ. ಹಾಗೆ ಈ ಕಡೆ ಎಲ್ಲ ಬಂದರೆ ಮುಂದೆ ಬರ್ತಾ ಸ್ವಲ್ಪ ಶಾಪ್ಸ್ಗಳೆಲ್ಲ ಇದೆ. ಏನಾದರೂ ನೀವು ಪರ್ಚೇಸ್ ಮಾಡ್ಬೋದು ಅಂತ ಇದ್ದರೆ ಮಾಡ್ಬೋದು, ಬಟ್ ಇಲ್ಲಿ ಕಾಸ್ಟ್ಲಿ ಇರುತ್ತೆ. ಏರ್ಪೋರ್ಟ್ ಅಲ್ವಾ, ಅದ್ರ ತಕ್ಕನಾಗೆ ಕಾಸ್ಟ್ಲಿ ಇರುತ್ತೆ ಏನು ತೊಗೊಂಡ್ರು.
ತುಂಬ ರಿಚ್ ಇರೋರು ಅಂತ ಅಂದರೆ ಏನಾದರೂ ತೊಗೊಳ್ತಾರೆ. ನಾವು ತೊಗೊಬೋದು, ಏನಾದರೂ ಚಾಕ್ಲೇಟ್ಸು ಆ ಥರ ಏನಾದರೂ ತೊಗೊಂಡ್ರೆ ತೊಗೊಬೋದು. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರಿಗೆ ಇಲ್ಲಿ ಒಂದು ಚಾಕ್ಲೇಟ್ ಇಷ್ಟ. ಆ ಚಾಕ್ಲೇಟ್ನ ಅವ್ರು ಯಾವಾಗಲೂ ತೊಗೊಂಡು ಫುಲ್ ಓಡಾಡಿ ಬೆಳಗ್ಗೆನೂ ನಿದ್ರೆ ಇಲ್ಲ. ಮತ್ತು ರಾತ್ರಿ 12 o'clock ಅಲ್ಲಿಂದ ಹೊರಟಿದ್ದು. 12 o'clock ಕೂಡ ಮಲಗಲಿಲ್ಲ ಅಲ್ಲೂ ಮನೆಯಲ್ಲೂ. ಸರಿ ಏನಾದರೂ ತಿನ್ನೋಣ, ಇಲ್ಲಾಂದರೆ ಏನಾದರೂ ಕಾಫಿ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಏರ್ಪೋರ್ಟ್ ಒಳಗಡೆ ಇರೋಂಥ ಒಂದು ಹೋಟೆಲ್ಗೆ ನಾವು ಹೋದ್ವಿ. ಇದು ಇಂಡಿಯನ್ ಹೋಟೆಲ್. ಇದು ಆ್ಯಕ್ಚುಲಿ ಇಂಡಿಯನ್ಸ್ಗೆ ಹೇಗೆ ಬೇಕೋ ಆ ಥರ ಈ ಹೋಟೆಲ್ನ ಮಾಡಿದ್ದಾರೆ. ಫುಲ್ ಟ್ರೆಡಿಷ್ನಲ್ ಆಗಿ ಎಲ್ಲ ಚೆನ್ನಾಗಿ ಡಿಸೈನ್ಸು ಗೋಡೆ ಮೇಲೆಲ್ಲ ಈ ಥರ ಎಲ್ಲ ಚೆನ್ನಾಗಿ ಹಾಕಿದ್ರು. ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿದ್ದು. ಕುಡಿಯೋಕ್ಕೂ ಕಾಫಿ ಎಲ್ಲ ಒಂದು ಪೀಸ್ ಆಗಿತ್ತು. ಇದು ಎಂಥ ಬಿಸ್ಲೇರಿ ಆದರೂ ನನಗೇನೋ ಟೇಸ್ಟಿ ಅನ್ನಿಸ್ತಾ ಇಲ್ಲಪ್ಪ. 70 rupees ಇದಕ್ಕೆ. ಶುಗರ್ ಫ್ರೀನೇ ಹಾಕು. ಖಾಲಿ ಹೋಟೆಲ್ ಬೇರೆ ಕುಡಿತಿದ್ದೀವಲ್ಲ, ಅದೇ ಒಳ್ಳೇದು. ಕವಿ ಏನು ಅಕ್ಕ ಫೋನ್ ಮಾಡ್ತಾಯಿದ್ದಲ್ಲ ಅಂತ ಮಾಡ್ತಾವನೆ. ನಾನು ವೀಡಿಯೋ ಮಾಡ್ತಿದ್ದೀನಿ, ಅದಕ್ಕೆ ಮಾಡೋದು ಮಾಡ್ತೀನಿ. ಅದು ಈ ಥರ ಗ್ಲಾಸಲ್ಲಿ ಇನ್ನೂ ಬೇಗ ತಣ್ಣಗಾಗ್ಬಿಡುತ್ತೆ. ಏನಾದರೂ ಈಗ 300 ಕೊಟ್ಟು ಒಂದೊಂದೇ ತೊಗೊಂಡ್ಬಿಟ್ಟಿದ್ರೆ ಸುಮ್ಮನೆ 300 ರೂಪಾಯಿ ಒಂದೇ ಒಂದು ಸಿಪ್ಪು ಕುಡಿದಿರೋದಷ್ಟೇ. ನಾನು ನಿಜವಾಗ್ಲೂ ನನಗೆ ಇಷ್ಟ ಆಗಿಲ್ಲ. ನೀನೇನು ಕುಡಿತೀರಿ? ನೀನು ಖಾಲಿ ಮಾಡಿದ್ಯಾ? ಇದನ್ನು ಖಾಲಿ ಮಾಡಿ ನಂದು ಕುಡಿತಿದ್ಯಾ? ಚೆನ್ನಾಗಿಲ್ಲ. ಸಿಪ್ಪು ಕುಡಿದಿದ್ದು ಒಂಥರ ಇನ್ನೂ ಗಂಟ್ಲಲ್ಲಿ ವಾಂತಿ ಬರೋ ಥರನೇ ಇದೆ ನನಗೆ. ನಿಜ ದೇವರಾಡೆ 300 ರೂಪಾಯಿ ಕೊಟ್ಟ ನನಗಂತ ಹುಚ್ಚಿಡಿತೈತೆ. ಬಪ್ಪ ಮೊದಲಿನಿಂದ ಹೋಗೋಣ ಬಾ. ಬಿರಿಯಾನಿ ತಿಂದೆ, ಅದು ಚೆನ್ನಾಗಿರಲಿಲ್ಲ. ಹೌದಾ? ಇಷ್ಟೆಷ್ಟು ಕೊಟ್ಟರು ಚೆನ್ನಾಗಿರಲಿಲ್ಲ. 1000 ರೂಪಾಯಿ ಬಿರಿಯಾನಿ, ಚಿಕನ್ ಬಿರಿಯಾನಿ. ಸ್ವೀಟ್ ಇತ್ತಾ? ಅದೇನು ಟೇಸ್ಟ್ ಅಂತಲೇ ಗೊತ್ತಿಲ್ಲ. ಸ್ವೀಟು ಇಲ್ಲ, ಖಾರನೂ ಇಲ್ಲ, ಆ ಥರ ಆಯಿತು. ಸರಿ ಹೋಗೋಣ. ನೀರು ಕುಡ್ಕೊಂಬಿಡಿ, ನಾನು ಸ್ವಲ್ಪ ಇದೆ ತಗೋಣ. ಅಲ್ಲಿ ಹೋಗ್ತಾ ಅಲ್ಲಿ ಸ್ವಲ್ಪ ಕುಡಿಯೋಣ. ಸರಿ ಹೊರಡೋಣ. నేను ಸೀದಾ ಹೋಗಿ ಗೇಟ್ ಹತ್ರ ಹೋಗ್ಬಿಟ್ಟು ನೋಡಿ. C6ಗೆ ನಾವು ಇನ್ನೂ ಒಳಗಡೆ ಎಷ್ಟು ದೂರ ಹೋಗ್ಬೇಕು ನೋಡ್ಕೊಂಡು ಹೋಗ್ಬೇಕು. ನಮ್ಮದು C6 ಅಲ್ವಾ? ಇಲ್ಲಿ ನೋಡ್ಕೊಂಡು ಹೋಗಬೇಕು. ಈಗ C1 ಇದ್ದೀವ ನಾವು, ಅಂದರೆ ಇದೆ ಇಲ್ಲಿಂದ ಒಳಗೆ C1 ಸ್ಟಾರ್ಟ್ ಅಂತ ಹೋಗಿ ನೋಡಬೇಕು. ಮೊದಲೇ C6 ಬಂದರೂ ಬರ್ಬೋದು, ಇಲ್ಲ ಬಂದರೂ ಬರ್ಬೋದು. ಓಕೆ. ಇಲ್ಲೇನಾದ್ರು ತಿನ್ನೋದು ಸಿಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಇವಾಗ C6 ಹತ್ರ ಬಂದ್ವಿ. ಇಲ್ಲಿ ವೆಯ್ಟ್ ಮಾಡಬೇಕು ನಾವು ಫ್ಲೈಟ್ ಹತ್ತಕ್ಕೆ. ಇನ್ನೇನಿಲ್ಲ, ಫ್ಲೈಟ್ ಹತ್ತದೆ, ಇಲ್ಲಿಂದ ಹೋಗದೆ ದುಬೈಗೆ. ಬನ್ನಿ ಇವಾಗ ನಮ್ಮ ಫ್ಲೈಟು ಎಲ್ಲಿದೆ ಅಂತ ಹೇಳ್ಬಿಟ್ಟು ಫ್ಲೈಟ್ನೆಲ್ಲ ಜಾಗ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಯಾವುದ್ಯಾವುದು
ಫ್ಲೈಟ್ಸ್ಗಳು ನಿಂತಿದೆ. ಬಟ್ ನಾನು ಈ ಫ್ಲೈಟಲ್ಲೆಲ್ಲ ಹೋಗೋದು, ಬಟ್ ತೋರಿಸ್ತಿದ್ದೀನಿ ಇಲ್ಲಿಂದ ಹತ್ರದಿಂದ ಫ್ಲೈಟ್ನ ನೋಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಹೀಗಿದೆ. ಇವಾಗ ಅನೌನ್ಸ್ ಮಾಡಿದ್ರು ನಮ್ಮ ಫ್ಲೈಟು ರೆಡಿ ಇದೆ ಅಂತ ಹೇಳಿ. ನಾವು ಹೊರಡ್ತಾ ಇದ್ದೀವಿ ಇವಾಗ. ಬನ್ನಿ ಇವಾಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಏನೇ ಆಗಲ್ಲ, ನನ್ನ ಫ್ಲೈಟಲ್ಲಿ ಹತ್ಕೊಂಡು ಜಿಂಗ್ ಅಂತ ಹೋಗ್ತೇನೆ ಅಷ್ಟೇ. ಫ್ಲೈಟ್ ಒಳಗಡೆ ಬಂದೆ. ಏ ಫುಲ್ ಹ್ಯಾಪಿ ಹ್ಯಾಪಿ. ಇದೆಯಲ್ಲ ಆ ಕಡೆ ಹೋಗ್ಲಾ? ಇದು ಹಾಕೊಂಡು ಆರ್ಬಿಡ್ತೀವಿ ಅಂತಂದ. ಸ್ಟಾಪ್ ಮಾಡಲ. तो सीट के नीचे रखी रक्षा जैकेट को पाउच से निकालें और इस तरह सर के ऊपर से पहनें। अब स्ट्रैप को सामने से बगल में डालें और एडजस्ट करें। रक्षा जैकेट को फुलाने के लिए लाल टैग्स या टैग को ऐसे खींचें और अधिक फुलाने के लिए इन लाल नलियों या नली से हवा भरें। ध्यान रखें कि द्वार के बाहर निकलने से बिल्कुल पहले रक्षा जैकेट में हवा भर लें। यदि आप ओवरविंग द्वार से बाहर निकल रहे हैं तो रक्षा जैकेट में बाहर निकलने के बाद ही करें। अगर विमान में स्लाइड्स या स्लाइड राफ्ट्स लगे हैं तो बाहर निकलते ही आप निकटतम राफ्ट संचार गाइड उपलब्ध है। Your safety is our top priority and we request you to pay close attention to this demonstration. Activity it says we'll take off and marking out clearance. Thank you. ಹಾಗೆ ನಾವು ಫ್ಲೈಟಲ್ಲಿ ಸ್ವಲ್ಪ ಏನಾದರೂ ತಿನ್ನೋಕ್ಕೆ ಅಂತ ಹೇಳಿ ಆರ್ಡ್ರ್ ಮಾಡಿದ್ವಿ. ಒಂದು ಕ್ಯಾಪಚಿನೋ, ಒಂದು ಮಿಕ್ಸ್ ಜ್ಯೂಸು ಮತ್ತು ಒಂದು ಪೊಟೊಟೊ ಚಿಪ್ಸ್ ಸ್ಟಿಕ್, ನೆಕ್ಸ್ಟು ಒಂದು ಚಿಕನ್ ನೂಡಲ್ಸ್, ಇಷ್ಟು ನಾವು ಆರ್ಡ್ರ್ ಮಾಡಿದ್ದು.
ಎಲ್ಲ ಪ್ಯಾಕೆಟ್ ಚಿನ್ನಿ ತಗೋ, ಓಪನ್ ಮಾಡು. ಫ್ರೆಂಚ್ ಫ್ರೈಸೇ ಗಟ್ಟಿಯಾಗಿರೋದು ಇದಷ್ಟೇ, ಇನ್ನೇನಿಲ್ಲ. ಕ್ರಿಸ್ಪಿ ಆಗೈತೆ. ಅದು ಫ್ರೆಂಚ್ ಫ್ರೈಸು ಇದಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ ಅಷ್ಟೇ, ವ್ಯತ್ಯಾಸ. ಚಿಕನ್ ನೂಡಲ್ಸ್ ಕೆಳಗಡೆ ಇಟ್ಕೊಂಡು ಮಾಡ್ತೀನಿ. ಏನು ಬೆಳಗ್ಗೆ ಐತಲ್ಲಪ್ಪ, ಮಸಾಲೆನೇ ಇಲ್ಲ ಥರ. ನಾನು ಕಾಲೇಜಿಗೆ ಹೋಗುವಾಗ ಹಿಂಗೆ ತಿಂತಿದ್ದೆ, ಬಿಸಿನೀರು ಹಾಕ್ಕೊಡೋದು, ತೊಗೊಂಡೋಗೋದು, ತಿನ್ನೋದು. ಹೇಗಿದೆ ಟೇಸ್ಟು? ಚೆನ್ನಾಗಿದೆ, ಪರವಾಗಿಲ್ಲ. ಮೋಡ ಇಲ್ಲ ಹೆಂಗೆ ಕಾಣಿಸ್ತಿದೆ, ಸಕ್ಕದ ಕಾಣಿಸ್ತಿದೆ. ಫೈನಲಿ ದುಬೈಗೆ ಲ್ಯಾಂಡ್ ಆದ್ವಿ. ನಾನು ದುಬೈನ ನೋಡಿಬಿಟ್ಟೆ, ದುಬೈಗೆ ಬಂದುಬಿಟ್ಟೆ. ಫುಲ್ ಖುಷಿ. ಹಸ್ಬೆಂಡ್ ಆಗಲೇ ಎಷ್ಟು ಸತಿ ಬಂದು ಹೋಗಿದ್ದಾರೋ ಗೊತ್ತಿಲ್ಲ, ಬಟ್ ನಾನಂತೂ ಇದೇ ಫಸ್ಟ್ ಟೈಮ್ ಬಂದಿರೋದು. ಐ ಆಮ್ ಸೋ ಹ್ಯಾಪಿ. ನೋಡಿ, ನಾನು ಇದೇ ಫ್ಲೈಟಲ್ಲಿ ನಾನು ಬಂದಿದ್ದು, ಅದಕ್ಕೆ ನಿಮಗೆ ಈ ಫ್ಲೈಟ್ನ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಇವಾಗ ನಾವು ಬ್ಯಾಗೇಜ್ ಕೌಂಟ್ರಿಗೆ ಹೋಗ್ಬೇಕಂದ್ರೆ ಬ್ಯಾಗ್ಸ್ ಲಗೇಜ್ಗಳೆಲ್ಲ ಬಂದಿರುತ್ತಲ್ವ, ಆ ಕೌಂಟ್ರಿಗೆ ಹೋಗಬೇಕು. ನಮಗೆ ಫ್ಲೈಟಲ್ಲೇ ಅನೌನ್ಸ್ ಮಾಡಿರ್ತಾರೆ ಯಾವ ಸೆಕ್ಷನಲ್ಲಿ ನಿಮಗೆ ನಿಮ್ಮ ಲಗೇಜ್ಗಳಿರುತ್ತೆ ಅಂತ ಹೇಳಿ. ನಮ್ಮದು 8 ನಂಬರು. ಸೊ ಅಲ್ಲಿಗೆ ಹೋಗಿ ನೋಡೋಣ. ಇದು ಏರ್ಪೋರ್ಟ್ ಮೆಟ್ರೋದಲ್ಲಿ ನಾವು ಇವಾಗ ಹೋಗ್ತಿದ್ದೀವಿ. ಬ್ಯಾಗೇಜ್ ಕೌಂಟ್ರ್ ಹತ್ರ ಹೋಗ್ತಿದ್ದೀವಿ. ಅದಕ್ಕಿಂತ ಮುಂಚೆ ಇಮಿಗ್ರೇಷನ್ ಇರುತ್ತೆ. ಇವಾಗ ದುಬೈ ಇಮಿಗ್ರೇಷನ್ ಇರುತ್ತೆ. ಇಲ್ಲಿ ಇಮಿಗ್ರೇಷನ್ನ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಇಮಿಗ್ರೇಷನ್ ಮಾಡಬೇಕಂತಂದರೆ ನಾವು ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ, ನಾನು ಆದರೂ ಇಲ್ಲಿವರೆಗೆ ತೋರಿಸ್ತಿದ್ದೀನಿ. ಈ ಜಾಗದಲ್ಲೇ ಇಮಿಗ್ರೇಷನ್ ನಡೆಯೋದು. ಅಲ್ಲೆಲ್ಲ ಕೌಂಟ್ರ್ಗಳು ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಇಮಿಗ್ರೇಷನ್ ಮಾಡ್ತಾರೆ. ಒಂದು ಏನಪ್ಪ ಅಂತಂದರೆ, ಇಮಿಗ್ರೇಷನಲ್ಲಿ ನನಗೆ ಇಲ್ಲಿ ಕೂಡ ಏನು ಕ್ವಶನ್ ಕೇಳಲೇ ಇಲ್ಲ. ಐ ಆಮ್ ಸೋ ಲಕ್ಕಿ. ಏನಾದರೂ ಇನ್ ಕೇಸ್ ನಿಮಗೇನಾದರೂ ಕೇಳಿದ್ರೆ ಕ್ವಶನ್ಸ್ನ, ಏನಿಲ್ಲ, ಕಾನ್ಫಿಡೆಂಟಾಗಿ ನೀವು ಆನ್ಸರ್ ಮಾಡ್ಬೋದು. ಎಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡಿರಿ. ನಾನು ಮುಂಚೆನೇ ಹೇಳಿದ್ದೀನಲ್ವ ಏನೇನು ಇಟ್ಕೊಬೇಕಂತ, ಅದನ್ನು ಇಟ್ಕೊಳ್ಳಿ. ಆರಾಮಾಗಿ ಬನ್ನಿ, ದುಬೈನ ನೋಡಿ ಸುತ್ತಾಡಿ. ಹಾಗೆ ನಾವಿವಾಗ ಅದೇ ಬ್ಯಾಗೇಜ್ ಕೌಂಟ್ರು ಅಂದರೆ ಯಾವ ನಂಬರ್ ಅಂತ ಅಲ್ವಾ, ಇದು 4, 5, 6. ನಾವಿನ್ನೂ 8ಗೆ ಹೋಗಿ ನಮ್ಮ ಬ್ಯಾಗ್ನ ತೊಗೊಬೇಕು. ಬ್ಯಾಗ್ನ ತೊಗೊಳೋಕ್ಕಿಂತ ಮುಂಚೆ ನನಗೆ ಒಂದು ಸಿಮ್ ಬೇಕಲ್ವಾ. ಈಗ ದುಬೈ ಬಂದಾದಮೇಲೆ ಎಲ್ಲ ರೋಮಿಂಗಲ್ಲಿರುತ್ತೆ. ಸೊ ನನಗೊಂದು ಸಿಮ್ ಬೇಕು. ಅದಕ್ಕೆ ನಮ್ಮ ಹಸ್ಬೆಂಡ್ ನೋಡ್ತಿದ್ದಾರೆ ಇಲ್ಲಿ ಸಿಮ್ ಯಾವ್ದು ತೊಗೊಳೋದು ಅಂತ ಹೇಳಿ. ಬನ್ನಿ ನೋಡೋಣ. What number you want to call? 05. You put 0. Yeah, 050 like that. How many days you stay? For 3 months, but you can make it permanently if you want to make it permanent. And the packages will be valid for 28 days, so depend on your needs, your usage. So any of the packages will be fit enough. And this is international and local. With the extra 6 dirhams, once you finish the benefits, you can top up again.
I can do 5 grams. Yes, you can do that. But I won't get internet or. Yes, for the package will be the same prices, but for the minutes, or let's say you want to make a quick call, you can put like 5 grams of rice. ಇವಾಗ ಸಿಮ್ನ ತೊಗೊಂಡು ನಮ್ಮದು ಲಗೇಜ್ನ ತೊಗೊಳಕ್ಕೆ ಅಂತ ಬಂದ್ವಿ. ಇವಾಗ ತೊಗೊತಾ ಇದ್ದಾರೆ ನೋಡಿ ನಮ್ಮ ಹಸ್ಬೆಂಡ್. ಈ ಥರ ಬರುತ್ತೆ, ನಂಬರ್ 8ಅಲ್ಲಿ ನಮ್ಮ ಲಗೇಜ್ ಬರುತ್ತೆ ಅಂತ ಹೇಳಿದರು. ಸೊ ಇಲ್ಲಿ ಬರ್ತಾ ಇದೆ, ಇದನ್ನ ಇವಾಗ ನಮ್ಮ ಹಸ್ಬೆಂಡ್ ತೊಗೊತಿದ್ದಾರೆ. ತಗೋಚಿನಿ ಇನ್ನೊಂದು ಚಿನಿ ಇಷ್ಟೊತ್ತು ಬಂದಿರಬೇಕಿತ್ತಲ್ವ, ಅದನ್ನು ಇಷ್ಟೊಂದು ಲೇಟು. ಯಾರು ತೆಗಿಕೊ ಹೋಗ್ಬಿಟ್ರೆ ಹೆಂಗೆ ಅಂತ ಡೌಟು. ಬಂತು ನೋಡು ಅದು. ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕಪ್ಪ, ಅದು ವೆಯ್ಟ್ ಇದ್ದರೆ ಹುಡುಗಿರಿಗೆಲ್ಲ ಎತ್ತಕ್ಕೆ ಆಗಲ್ಲ ಅಲ್ವ ಚಿನಿ? ಇದು ಇಷ್ಟೊಂದು ವೆಯ್ಟ್ ನಾವು ಹೆಂಗೆ ಸಡನ್ನಾಗಿ ಹೆಂಗೆ ಇದನ್ನ ಇಷ್ಟು ವೆಯ್ಟ್ನ ಎಲ್ಲ ಹೇಳೋಕ್ಕಾಗತ್ತಾ? ದುಬೈಗೆ ಬಂದ್ಬಿಟ್ವಿ. ನೀನು ಯಾವ ಕಾಲದಲ್ಲೂ ಬಂದೆ, ನಾನು ಇವಾಗ ಬಂದೆ ಅಷ್ಟೆ. ಹೋಗ್ತಾ ಇರೋದೆ ಇನ್ನೇನಲ್ಲಿ ಇವಾಗ. ಮಮ್ಮಿ ಸುಮಾರು ಫೋನ್ ಮಾಡಿರ್ತಾರೆ, ಇದು ನನಗೆ ಸಿಕ್ಕಿರಲ್ಲ, ಅದು ಸಿಗೋದಿಲ್ಲ ಅಂತ ಗೊತ್ತು, ಆದ್ರೂ ಮಾಡ್ತಾ ಇರ್ತಾರೆ. ಈಗ ನಾವು ಏರ್ಪೋರ್ಟಿಂದ ಹೊರಗಡೆ ಬರ್ತಿದ್ದೀವಿ. ಇಲ್ಲೇ ಬರ್ತಾ ಟ್ಯಾಕ್ಸಿ ಆ ಥರ ಏನಾದರೂ ತೊಗೊಳ್ಳಿ ಅಂತ ಎಲ್ಲ ಹೇಳಿ ಅವರು ಕೇಳ್ತಾರೆ, ಬಟ್ ಪ್ರೈಸ್ ಜಾಸ್ತಿ ಇರುತ್ತೆ. ಇಲ್ಲಿ ಒಳಗಡೆ ಏನು ತೊಗೊಳಕ್ಕೆ ಹೋಗಬೇಡಿ, ಹೊರಗಡೆ ಏರ್ಪೋರ್ಟ್ ಟ್ಯಾಕ್ಸಿನೇ ಇರ್ತದೆ. ಆ ಟ್ಯಾಕ್ಸಿಯಲ್ಲಿ ನೀವು ಅಡ್ರೆಸ್ ಕೊಟ್ಟರೆ ಅವರು ಅಲ್ಲಿ ಕರ್ಕೊಂಡೋಗ್ಬಿಡ್ತಾರೆ, ಅದು ಬೆಟರ್ ಪ್ರೈಸ್ ಅನಿಸುತ್ತೆ. ನಾವು ಅದೇ ಥರ ಏರ್ಪೋರ್ಟ್ ಟ್ಯಾಕ್ಸಿನ ಬುಕ್ ಮಾಡಿಕೊಂಡು ಬಂದ್ವಿ. ಇಷ್ಟ ಆಗಿತ್ತು ನನ್ನ ಈ ಜರ್ನಿಯ ಸ್ಟೋರಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬಾಯ್, ಲವ್ ಯು ಆಲ್.